ಮನೆಗೆ ಬೆಂಕಿಯಿಟ್ಟು ಕಿಡಿಗೇಡಿಗಳ ಅಟ್ಟಹಾಸ. ಮನೆ ಸುಟ್ಟು ಭಸ್ಮ, ತಾಯಿ ಮಕ್ಕಳು ಬಚಾವ್. ನಿನ್ನೆ ತಡರಾತ್ರಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದು, ಕಿಡಿಗೇಡಿಗಳ ಕೃತ್ಯಕ್ಕೆ ಇಡೀ ಮನೆ ಬೆಂಕಿಗಾಹುತಿಯಾಗಿದೆ. ಅಲ್ಲದೆ ದುಷ್ಕರ್ಮಿಗಳ ಕೃತ್ಯಕ್ಕೆ ಇಡೀ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದಾರೆ. ನಡುರಾತ್ರಿ ಕಿಡಿಗೇಡಿಗಳು ಮನೆಯೊಂದಕ್ಕೆ ಬೆಂಕಿ ಹಚ್ಚಿದ ಪರಿಣಾಮ ಬೆಂಕಿ ಜ್ವಾಲೆಯಿಂದ ತಾಯಿ ಮಕ್ಕಳು ಬಚಾವಾಗಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅವಳಗೆರೆ ಗ್ರಾಮದ ಬೋವಿ ಕಾಲೋನಿಯಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅವಳಗೆರೆ ಗ್ರಾಮದ ಬೋವಿ ಕಾಲೋನಿಯ ವೇಣುಗೋಪಾಲ್ ಹಾಗೂ ಪ್ರೇಮ ಎಂಬ ದಂಪತಿಗೆ ಸೇರಿದ ಮನೆಗೆ ಕಿಡಿಗೇಡಿಗಳು ಬೆಂಕಿ ಹಾಕಿರುವ ಆರೋಪ ಕೇಳಿಬಂದಿದೆ. ಮಧ್ಯರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಯಾರೋ ದುಷ್ಕರ್ಮಿಗಳು ಹೊರಗಿನಿಂದ ಬಾಗಿಲನ್ನ ಲಾಕ್ ಮಾಡಿ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹೊತ್ಕೊಳ್ತಿದ್ದಂತೆ ಎಚ್ಚೆತ್ತ ಪ್ರೇಮ ಕೂಡ್ಲೆ ಗ್ರಾಮದ ಪಕ್ಕದ ತೋಟದ ಮನೆಯಲ್ಲಿ ವಾಸವಿದ್ದ ಅವರ ಅತ್ತೆ ಮಾವನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟು ಸೊಸೆ ಹಾಗೂ ಮೊಮ್ಮಕ್ಕಳನ್ನ ರಕ್ಷಿಸಿದ್ದಾರೆ. ಮನೆಯವರು ಯಾರೂ ಇರಲಿಲ್ಲ, ನಾನು ಹುಡುಗರು ಮಾತ್ರ ಮನಿಕೊಂಡಿದ್ವು. ಆ ಟೈಮನ್ನು ನೋಡ್ಕೊಂಡು 10 ಗಂಟೆ ನಾನು ಮನಿಕೊಂಡಿದ್ದೆ. 12 ಗಂಟೆ ಹೊತ್ತಿಗೆ ಬೆಂಕಿ ಇಕ್ಕಿದ್ರು. ಬಂದು ಬೋಲ್ಟ್ ತೆಗಿಯೋಕೆ ಹೋಗೋ ಹೊತ್ತಿಗೆ ಕಿಟಕಿ ನೋಡಿದೆ ಬೆಂಕಿ ಎತ್ಕೊಂತಿತ್ತು. ಅಷ್ಟೊತ್ತಿಗೆ ಬಾಗಿಲು ತೆಗಿಯೋಣಂತ ಬಂದೆ, ಬೋಲ್ಟು ಹಾಕ್ಕೊಂಡಿದ್ರು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವಂಗೆ ಫೋನ್ ಮಾಡೋ ಹೊತ್ತಿಗೆ ಓಡ್ ಬಂದು ಬೋಲ್ಟ್ ತೆಗೆದ್ರು. ಅಷ್ಟೊತ್ತಿಗೆ ಮಣಿಕಂಠಣ್ಣ ಅನ್ನೋರು ಕೂಡ ಬಂದು ಬೆಂಕಿ ಹಾಕ್ತಾರೆ. ಇನ್ನು ಬೆಂಕಿ ಅವಘಡದಿಂದ ಮನೆಯಲ್ಲಿದ್ದ ದಿನಸಿ ಪದಾರ್ಥಗಳು, ಪಾತ್ರೆಗಳು, ಬಟ್ಟೆಗಳು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಯಾರೋ ಕಿಡಿಗೇಡಿಗಳು ಬೇಕಂತಲೇ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ನಮಗೆ ಸೂಕ್ತ ರಕ್ಷಣೆ ನೀಡಿ ಹಾಗೂ ಸೂಕ್ತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ರು. ಸದ್ಯ ವಿಷಯ ತಿಳಿದು ಸ್ಥಳೀಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.